ಇದು ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿಯಾಗಲಿದೆ. ಈಡಿಗ ಸಮಾವೇಶವನ್ನು ಬಿಜೆಪಿ ನಾಯಕರುಗಳು ಮಾಡಿದ್ದಾರೆ ಸರ್. ಅಂದರೆ ಚುನಾವಣೆ ದೃಷ್ಟಿಯಲ್ಲಿ ಅವರು ಫಸ್ಟ್ ಆಫ್ ಆಲ್ ನೀವು ಅದರದ್ದು ವಿಶ್ಲೇಷಣೆ ಮಾಡಬೇಕಾಗತ್ತೆ. ಒಂದು ಸಮಾವೇಶನ ಎಲೆಕ್ಷನ್ ಬಂದಾಗ ಒಂದು ಜಾತ್ರೆ ಹೆಸರು ಮೇಲೆ ಮಾಡೋದ್ರಲ್ಲಿ ಬಿ ಜೆ ಪಿಯವರು ನಿಸ್ಸೀಮರು. ನಾನು ಈಡಿಗರ ಸಮಾವೇಶ ಅಂತ ಹೇಳಲ್ಲ, ಆದರೆ ಮಾಧ್ಯಮದವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಅವರು ಒಂದು ಕಾರ್ಯಕ್ರಮ ಮಾಡಿದಾಗ ಒಂದು ಸಮಾಜದ ಹೆಸರಲ್ಲಿ ನಿಜವಾಗ್ಲೂ ಆ ಸಮಾಜದವ್ರು ಇದ್ರಾ ಸಾಮಾನ್ಯ ಜನರು ಅನ್ನೋದು ಪ್ರಶ್ನೆ ಭಾಳ ದೊಡ್ಡದು. ಅದನ್ನು ನಿಮ್ಮ ಮೀಡಿಯಾದವ್ರ ಮೂಲಕ ನೀವು ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಯಾವುದೇ ಸಮಾಜದ್ದು ಕೂಡ, ಯಾಕೆ ಇಷ್ಟು ವರ್ಷ ಕೆಲವು ಸಮಾಜ ನೆನಪಿರೋದಿಲ್ಲ, ಈಗ ಸಮಾಜ ನೆನಪಾಗ್ತವೆ. ಆದರೆ ಇದು ಕೆಟ್ಟ ಒಂದು ಸಂಪ್ರದಾಯ. ಜಾತಿ ಮೇಲೆ ಮಾಡ್ತಕ್ಕಂಥದ್ದು ಚುನಾವಣೆ ಪೂರ್ವಕವಾಗಿ ನಾನು ಅದನ್ನು ಇಷ್ಟಪಡೋದಿಲ್ಲ. ನಾನು ಸಾರ್ವಜನಿಕರದ್ದು ಮಾಡಬೇಕು, ಜಾತಿ ಬಗ್ಗೆ ಮಾಡಬಾರ್ದು. ಆದರೆ ಅವತ್ತು ಮಾಡಿರ್ತಕ್ಕಂಥದ್ದು ಅದು ನಿಜವಾಗ್ಲೂ ಜಾತಿಯವರು ಇದ್ರಾ ಅಂತಕ್ಕಂಥದ್ದು ನಿಮ್ಮ ವಿವೇಚನೆಗೆ ಬಿಟ್ಬಿಡ್ತೀನಿ. ನನಗೆ ಗೊತ್ತಿದೆ ಅದೇನು ಅಂಥೇಳಿ. ಸರ್, ಮಹದೇವಪ್ಪ ಅವರು ಮತ್ತೆ ದಲಿತ ಸಿಎಂ ಆಗಬೇಕು ಅನ್ನೋ ಒಂದು ವಿಚಾರವನ್ನು ನೋಡ್ರಿ, ಎಲ್ಲರಿಗೂ ಈ ದೇಶದೊಳಗೆ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಯಾರು ಏನು ಬೇಕಾದ್ರೆ ಕೇಳ್ತಾರೆ. ಕೇಳಬೇಡ್ರಿ ಅಂತ ಹೆಂಗೆ ಹೇಳೋಕ್ಕಾಗ್ತದೆ? ಒಂದೇ ಒಂದು ವ್ಯತ್ಯಾಸಗಳು ಏನು ಅಂತ ಹೇಳಿದರೆ, ಒಂದು ಪಕ್ಷದ ವೇದಿಕೆಯಲ್ಲಿದ್ದಾಗ ಆ ಪ್ರಿವ್ಯೂವಲ್ಲಿ ಹೇಳಿದರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೊರಗಡೆ ಬೇಡ, ನಿಮ್ಮ ಏನಿದ್ರೂ ಕೂಗು ಇಲ್ಲಿ ಬರಲಿ ಅಂಥೇಳಿ ನಾನು ಸೀನಿಯರ್ಸಿಗೆ ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಇನ್ನೇನು ನೀವು ಮಾಡಬೇಡಿ ಅಂತ ಹೇಳೋ ಹಕ್ಕನ್ನು ನೀವು ಹಂಗೆ ಹೇಳಬಾರ್ದು. ಯಾವತ್ತೂ ಕೂಡ ಅವ್ರು ಕೇಳೋ ಹಕ್ಕು ಅವ್ರವ್ರಿಗೆ ಇರ್ತದೆ, ಯಾರು ಬೇಕಾದ್ರೆ ಕೇಳ್ಬೋದು. ಓಕೆ, ಥ್ಯಾಂಕ್ ಯು ಸರ್.